ಇಲ್ಲ ಎಲ್ಲ ಗೊತ್ತಿರ್ತದೆ, ನನಗಂತೂ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ. ಈಗ ಏರ್ಪೋರ್ಟ್ ಅಲ್ಲಿ ಯಾರು ಟಿವಿ ಯಾರು ಪ್ರಶ್ನೆ ಕೇಳಿದ್ರು ಅಷ್ಟೇ, ತಿಳಿದ್ಬಿಟ್ಟು ಮಾತಾಡ್ತೀನಿ. ನಾನು ಯಾವ್ದೋ ಅದ್ರ ಬಗ್ಗೆ ಇನ್ನ ಮಾಹಿತಿ ತೆಗೆದುಕೊಂಡು ಇಂಥ ವಿಚಾರ ಎಲ್ಲ ಬಿಜೆಪಿಯವರೇ ಇದ್ರಂತೆ ಯಾಕೆ ಮಾಡ್ಬೇಕು. ಬಿಜೆಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡ್ತಾರೆ. ಸರ್, ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ ಶಾಸಕರು. ಈ ರೀತಿ ಒಬ್ಬರು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಮಾತಾಡೋದಕ್ಕೆ? ಅದಕ್ಕೆ ಇವರೆಲ್ಲ ಮಾತಾಡ್ಬೇಕು. ಆ ಸಮುದಾಯದ ಮುಖ್ಯಸ್ಥರು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡ್ಬೇಕು. ಇದ್ರ ಬಗ್ಗೆ ಏನು ಅಭಿಪ್ರಾಯ, ಒಳ್ಳೇದು ಕೆಟ್ಟದ್ದು, ಅವರೆಲ್ಲ ಮಾರ್ಗದರ್ಶನ ಕೊಡ್ಬೇಕು. ಸರಿ ಅಂದ್ರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಇಷ್ಟೇ. ನನ್ನ ಧ್ವನಿನೇ ಅಲ್ಲ, ಬಂಧನ ಮಾಡೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಆಯ್ತು ನನಗೆ ಏನು ಗೊತ್ತಿಲ್ಲ. ಈ ಪೇಪರ್ ಏನ್ ಬರ್ದಿರ್ತೀರಿ, ಟಿವಿ ಏನ್ ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನ ನಾನು ಮಾಹಿತಿ ತಿಳ್ಕೊಂಡು ನಾನು ಊರಲ್ಲಿ ಇಲ್ಲ. ಏನ ಪಾಪ ನೀವು ಬಂದು ಮಧ್ಯರಾತ್ರಿ 4 ಗಂಟೆ 3:15 ಗಂಟೆ ಕರ್ಕೊಂಡಿದ್ದೆ. ನಾನು ಈ ಬೆಳಿಗ್ಗೆ ಕ್ಯಾಬಿನೆಟ್ ಇದೆ, ಗುಲ್ಬರ್ಗ ಹೋಗ್ಬೇಕು 7 ಗಂಟೆಗೆ. ಅದು ನಿಮ್ಗೆ ಗೌರವ ಕೊಡ್ಬೇಕು ಅಂತ ಮಾತಾಡ್ತೀನಿ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗುಂಪು ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಒಬ್ರು ಜಾಸ್ತಿ ಕುಮ ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯ ಶೋಧನಾ ಸಮಿತಿ ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವೆಲ್ಲ ಕಾನೂನು ಪ್ರಕಾರ ಏನು ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಎಂ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್? ಅದೇ ನಮ್ಮ ಪಾರ್ಟಿ ಲೀಡರ್ನ ನಾನು ಭೇಟಿ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನ್ ಮಾತುಕತೆ ಆಯ್ತು ಅನ್ನೋದು ಸಿಎಂ ಬಗ್ಗೆ ನಿಮ್ಮತ್ತು ಹೇಳ್ತಾರ? ಏನು ಕುಶಲಪ್ಪ, ಒಂದು ನಮ್ ಲೀಡರ್ ಅವರು, ನಮ್ ಲೀಡರ್ ನಾನ್ ಭೇಟಿ ಮಾಡಕ್ಕೆ ನಾನೇನ್ ಮಾತಾಡ್ತೀನಿ? ನಮ್ ಲೀಡರ್ ಹತ್ರ ಏನ್ ಮಾತಾಡ್ತೀನಿ, ನಮ್ ತಮ್ಮನ ಹತ್ರ ಏನ್ ಮಾತಾಡ್ತೀನಿ, ತಂಗಿ ಹತ್ರ ಏನ್ ಮಾತಾಡ್ತೀನಿ, ನಮ್ಮ ಮನೆ ಹತ್ರ ಏನ್ ಮಾತಾಡ್ತೀನಿ, ನಮ್ಮ ಫ್ಯಾಮಿಲಿ ಹತ್ರ ಏನ್ ಮಾತಾಡ್ತೀನಿ, ಅವೆಲ್ಲ ನಿಮ್ಗೆ ಕೂತ್ಕೊಳ್ತೇನೆ. ರಾಜ್ಯದ ರಾಜಕಾರಣ ವಿಚಾರದಲ್ಲಿ ಚರ್ಚೆ ಆಯ್ತಂತ ಸರ್ ಅಷ್ಟೇ. ಒಳ್ಳೆದಾಗಿ ನಡೀಲಿ ನಿಮ್ಗೆಲ್ಲ. ಕರ್ನಾಟಕ ಗುಲ್ಬರ್ಗ ವಿಮೋಚನಾ ದಿನ ಆಚರಣೆ ಮಾಡ್ತಾ ಇದೀವಿ. ನಮಸ್ಕಾರ.